10,000 ಸಂಬಳದ ಕೆಲಸ ಬಿಟ್ಟು 10 ವರ್ಷದಲ್ಲಿ ಅದು ಯೂಟ್ಯೂಬ್ನಲ್ಲಿ 4 ಕೋಟಿ ಸಂಪಾದನೆ. ದುಡ್ಡಿದವರೆಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ದುಡ್ಡಿದವರೆಲ್ಲ ಗೆಲ್ಲಕ್ಕಾಗಲ್ಲ, ಧೈರ್ಯ ಮಾಡೋದು ಮಾತ್ರ ಗೆಲ್ತಾನೆ ಅಂತ. ಈಗ ಕರ್ನಾಟಕ ಟಿವಿ ನೀವೇನು ನೋಡ್ತಿದ್ದೀರಲ್ಲ, ಕರ್ನಾಟಕ ಟಿವಿಗಿಂತ 4-5 ಪಟ್ಟು ಗಳಿಕೆ ಮತ್ತೆ ಎಫರ್ಟ್ ಒಬ್ರೆ ಒನ್ ಮ್ಯಾನ್ ಆರ್ಮಿ. ಸಿಂಗಲ್ ನಾನು ಟೀಮ್ ಕಟ್ಕೊಂಡಿದ್ದೀನಿ. ಇಲ್ಲಿಂದಾನೇ ನನ್ನ ರೆವಿನ್ಯೂ ನನಗೆ ಬರಕ್ಕೆ ಶುರುವಾಗಿರೋದು. ಯಾವಾಗಲೂ ಕೂಡ ಇದರಿಂದ ರೆವಿನ್ಯೂ ಬರ್ತಾನೆ ಇರುತ್ತೆ. ಇದೇ ಕಾರಲ್ಲಿ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು BMW ತಗೊಂಡಿರೋದು. PGಯಲ್ಲಿ ಈ ಥರ ಚಿಕ್ಕದೇನಾದ್ರು ಪ್ರಾಜೆಕ್ಟ್ ಮಾಡಬೇಕಂದ್ರೆ ತುಂಬ ಜನ ನಕ್ಕೋದವ್ರು ಇದ್ದಾರೆ. ಏನೋ ಇವ್ನು ಚಿಕ್ಕ ಮಕ್ಕಳು ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾನೆ ಅಂತಂದು. ಈಗ ಇತ್ತ ಗ್ರಾಫು ಏನಾರ ವೇರಿಯೇಷನ್ಸ್ ಇತ್ತ? ದಿನಾಲೂ ಒಂದೊಂದು ವಿಡಿಯೋ ಹಾಕ್ತಿದ್ದೆ 3 ವರ್ಷ ನಾನ್ ಸ್ಟಾಪ್. ಈ ಪೇಪರಿಂದನೇ ಶುರುವಾಗಿ ಇವತ್ತಿಗೆ ಆ್ಯಕ್ಚುಲಿ RC ಪ್ರೊಫೆಷ್ನಲ್ ಏರ್ಕ್ರಾಫ್ಟ್ವರೆಗೂ ಬಂದಿರೋದು. ಇವತ್ತು ಬಹುತೇಕ ದೊಡ್ಡ ಸಮಸ್ಯೆ ನಿರುದ್ಯೋಗ, ಕೆಲಸ ಸಿಗ್ತಿಲ್ಲ ಅಂತ. ಆದರೆ ಬಹುತೇಕ ಉದ್ಯಮಿಗಳಾಗಿರೋದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋದೆಲ್ಲ ಕೆಲಸ ಮಾಡಲ್ಲ, ಉದ್ಯಮ ಮಾಡಿ ಮತ್ತು ಧೈರ್ಯ ಮಾಡಿ. ದುಡ್ಡಿದವರೆಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ದುಡ್ಡಿದವರೆಲ್ಲ ಗೆಲ್ಲಕ್ಕಾಗಲ್ಲ, ಧೈರ್ಯ ಮಾಡೋದು ಮಾತ್ರ ಗೆಲ್ತಾನೆ ಅಂತ. ಸೊ ಈಗ ನಾನಿವತ್ತು ಒಬ್ಬ ಧೈರ್ಯವಂತನ ತೋರ್ಸಕ್ಕೆ ಬಂದಿದ್ದೀನಿ. ಕಾರಣ ಎಷ್ಟೇ, 10,000 ಸಂಬಳ 10 ವರ್ಷಗಳ ಹಿಂದೆ. ಆ 10,000 ಸಂಬಳ ಕೆಲಸ ಬಿಟ್ಟು ಧೈರ್ಯ ಮಾಡ್ತಾರೆ. ಆ ಧೈರ್ಯ ಮಾಡಿದ ಪರಿಣಾಮ 10 ವರ್ಷಗಳಲ್ಲಿ ಎಲ್ರಿಗೂ ಶಾಕ್ ಆಗುತ್ತೆ. 10,000 ಸಂಬಳ ಇದ್ದರೆ ಏನೋ ಬಿಸ್ನೆಸ್ ಮಾಡಿ ಏನೋ ಒಂದು 20,000 ದುಡಿಬೋದೇನೋ, 30,000 ದುಡಿಬೋದೇನೋ ಅಂತ. ಆದರೆ ಉತ್ತರ ಕರ್ನಾಟಕದ ಯಂಗ್ಸ್ಟರ್ ದತ್ತಾ ಬೇನೂರು, ನನಗೂ ಭಾಳ ಖುಷಿ, ನನಗೂ ಭಾಳ ಇನ್ಸ್ಪಿರೇಷನ್. ಇದುವರೆಗೂ ರಾಜಕಾರಣಿಗಳ ಸಂದರ್ಶನ ಮಾಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಬೇರೆ ಬೇರೆ ವಿಭಾಗದಲ್ಲಿ ಸಂದರ್ಶನ ಮಾಡಬೇಕು ಅಂದಾಗ ನನಗೆ ಭಾಳ ಇಷ್ಟ ಆಗಿದ್ದು ದತ್ತಾ ಬೇನೂರವರು. 10,000 ಸಂಬಳದ ಕೆಲಸ ಬಿಟ್ಟು 10 ವರ್ಷದಲ್ಲಿ ಅದು ಯೂಟ್ಯೂಬ್ನಲ್ಲಿ 4 ಕೋಟಿ ಸಂಪಾದನೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ನಾನು ಕರ್ನಾಟಕ ಟಿವಿನ ರನ್ ಮಾಡ್ತಿದ್ದೀನಿ. ಕರ್ನಾಟಕ ಟಿವಿಗಿಂತ 5 ಪಟ್ಟು ರೆವಿನ್ಯೂನ ಒಬ್ಬರೇ ಏಕಾಂಗಿಯಾಗಿ ದುಡ್ದಿರ್ತಕ್ಕಂಥದ್ದು. ಹಾಗಾಗಿ ನನಗೂ ಭಾಳ ಖುಷಿ ಆಯಿತು. ಸೊ ನಾನಿವತ್ತು ದತ್ತಾ ಬೇನೂರವ್ರ ಮನೆಗೆ ಬಂದಿದ್ದೀನಿ. ಮೇಕ್ ಯುವರ್ ಓನ್ ಕ್ರಿಯೇಷನ್. ಮನೆ ನೋಡ್ರೆ ಗೊತ್ತಾಗ್ತಿದ್ದೇನೆ ಯೂಟ್ಯೂಬ್ ಮನೆ ಇರಬೇಕು ಅಂತ. ಯಾಕೆಂದರೆ ಮುಂದ್ಗಡೆ ಅವ್ರ ಡ್ರೀಮ್ ಕಾರ್ BMW, ಜೊತೆಗೆ ದತ್ತಾ ಬೇನೂರು ಕೂಡ ಎಲ್ಲಾದರೂ ಆಯ್ತು ಸರ್. ನಾನು ಅದೇ ಹೇಳ್ತಾ ಇದ್ದೆ, ಇದುವರೆಗೂ ಬರೀ ರಾಜಕಾರಣಿಗಳ ಬಹುತೇಕ ಜಾಸ್ತಿ ಸಂದರ್ಶನ ಮಾಡ್ತಿದ್ದೆ. ನಿಮ್ಮ ಕ್ಷೇತ್ರದಲ್ಲಿ MLA ಸತೀಶ್ ರೆಡ್ಡಿ ಅವರು, ಹೌದೌದು, ಕಾಂಗ್ರೆಸ್ ಸ್ಪರ್ಧೆ ಉಮಾಪತಿ ಗೌಡ್ರು ಇಬ್ರು ಇಂಟರ್ವ್ಯೂ ಮಾಡಿದ್ದಾರೆ. ಅದು ಬಿಟ್ಟರೆ ನಿಮ್ಮ ಕ್ಷೇತ್ರದವರು ಅಂತ ಇಂಟರ್ವ್ಯೂ ಮಾಡ್ತಿರೋದು ನೀವೇ ಮೂರನೇ ವ್ಯಕ್ತಿ. ದತ್ತ, ನಾನಾಗಲೇ ಹೇಳಿದಲ್ಲ, ಕರ್ನಾಟಕ ಟಿವಿಗಿಂತ 4-5 ಪಟ್ಟು ದೊಡ್ಡ ಸಂಸ್ಥೆಯನ್ನು, ಯೂಟ್ಯೂಬ್ ಚಾನಲ್ನ ಕಟ್ಟಿರ್ತಕ್ಕಂಥದ್ದು. ಹಾಗೆ ಹೇಳಿದಲ್ಲ, 10 ವರ್ಷದ ಹಿಂದೆ 10,000 ಸಂಬಳ, ಇವತ್ತಿಗೆ ಯೂಟ್ಯೂಬಿಂದ 4 ಕೋಟಿ ರೆವಿನ್ಯೂ. ಹಾಗಾಗಿ ಇದನ್ನು ಎಲ್ರಿಗೂ ತಿಳಿಸ್ಬೇಕು ಹೇಳ್ತಾರೆ. ಇದು ನಮ್ಮದು ಕರ್ನಾಟಕ ಟಿವಿ ಕರ್ನಾಟಕಕ್ಕೆ ಸೀಮಿತ, ಕನ್ನಡಿಗರಿಗೆ. ಆದರೆ ಇಡೀ ಪ್ರಪಂಚದಾದ್ಯಂತ ಸೌಂಡ್ ಮಾಡಿ ಕಂಟೆಂಟ್ ಇಷ್ಟ ಆಗಿರೋದು ದತ್ತಾ ಬೇನೂರವ್ರದ್ದು. ಹಾಗಾಗಿ ವಿಶ್ವದ ನಾನಾ ಮೂಲೆಯಲ್ಲೂ ಕೂಡ ಇವರ ಸಬ್ಸ್ಕ್ರೈಬರ್ಸ್ ಅವರೇ. ಹಾಗಾಗಿ ವಿಶ್ವ ಗೆದ್ದ ಕನ್ನಡಿಗ ನಮ್ಮ ಉತ್ತರ ಕರ್ನಾಟಕದ ಗೆಳೆಯ ದತ್ತಾ ಬೇನೂರವ್ರ ಮನೆಗೆ. ಥ್ಯಾಂಕ್ ಯು. ನಮ್ಗೆ ಭಾಳ ಖುಷಿ ಆಯಿತು. ಇವ್ರದ್ದು ಅವಾಗ ಇನ್ಸ್ಟಾಗ್ರಾಮ್ ನೀವು ವಿಡಿಯೋ ನೋಡಿರ್ತೀರಿ. ಹಾಗಾಗಿ ವಾಸ್ತವ ಏನು ಎತ್ತ ಎಲ್ಲವನ್ನೂ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ಅವ್ರ ಮನೆಗೆ ಹೋಗೋಣ ಬನ್ನಿ. ಎಸ್, ಹಾಗೆ ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಬರೀ ಫ್ಲೈ ಮಾಡ್ತೀನಿ. ಎಷ್ಟು ಫ್ಲೈ ಮಾಡ್ತಾರೆ ಅವ್ರು, ಏನು ಮಾಡ್ತಾರೆ, ಏನು ಕತೆ? ನಾವು ಪೇಪರ್ ರಾಕೆಟ್ ಮಾಡಿ ಹಿಂಗೆ ಪೇಪರ್ ರಾಕೆಟ್ ಮಾಡೋಕ್ಕೆ ನಮ್ಗೆ ಆಡ್ಲಿ ಒಂದು 5 ನಿಮಿಷ, ಒಂದು 2 ನಿಮಿಷ. ಇವೆಲ್ಲ ಹೆಂಗ್ ಮಾಡಿದ್ರಿ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನೀವು ಪೇಪರ್ ಹೇಳಿದ್ರಲ್ಲ, ನಾನು ಪೇಪರಿಂದಾನೇ ಶುರು ಮಾಡಿದ್ರು. ತುಂಬ ಜನಕ್ಕೆ ಇದು ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ಫಸ್ಟ್ ಪೇಪರ್ ಪ್ಲೇನಿಂದಾನೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿರೋದು. ಪೇಪರ್ ಪ್ಲೇನ್, ಪೇಪರ್ ರಾಕೆಟ್, ಪೇಪರ್ ಬೋಟ್. ಈ ಪೇಪರಿಂದನೇ ಶುರುವಾಗಿ ಇವತ್ತಿಗೆ ಆ್ಯಕ್ಚುಲಿ RC ಪ್ರೊಫೆಷ್ನಲ್ ಏರ್ಕ್ರಾಫ್ಟ್ವರೆಗೂ ಬಂದಿರೋದು. ಬಟ್ ಮುಂದೆ ಕಂಟಿನ್ಯೂ ಮಾಡಬೇಕಾಗಿತ್ತು. ಬಟ್ ಅದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಈಗ 2 ಸೀಟರ್ ಏರ್ಕ್ರಾಫ್ಟ್ ಮಾಡೋಣ ಅಂದ್ಕೊಂಡಿದ್ದೆ.
ಬಟ್ ಅದು ಆ್ಯಕ್ಚುಲಿ ಅಲೌಡ್ ಇಲ್ಲ. ಸೊ ಹಾಗಾಗಿ RCದಲ್ಲೇ ಇವಾಗ ಸ್ಟಾಪ್ ಮಾಡಿರೋದಾಗಿದೆ ಇವಾಗ. ಎಸ್, ನಾವು ಪೇಪರ್ ದೋಣಿಗಳನ್ನ ಬಿಟ್ಟಿದ್ವಿ, ಪೇಪರ್ ರಾಕೆಟ್ಗಳನ್ನ ಬಿಟ್ಟಿದ್ವಿ. ಆ ಪೇಪರ್ ತುಂಬಾ ಪಾಪ್ಯುಲರ್ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ವಿಷಯ ಗೊತ್ತಿರಲಿ, ಒಬ್ಬ ಕನ್ನಡಿಗ ಇಡೀ ವಿಶ್ವ ಮಟ್ಟದಲ್ಲಿ ಒಬ್ಬ ಯೂಟ್ಯೂಬರ್ ಬರೀ ಯೂಟ್ಯೂಬರ್, ಯಾರೋ ಅರೆ ಬರೆ ಬಟ್ಟೆ ಹಾಕೊಂಡು ಯಾವುದೋ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋರೆಲ್ಲ ಪಾಪ್ಯುಲರ್ ಆಗ್ತಿರ್ತಾರೆ. ಆದರೆ ಭಾಷೆ ಕನ್ನಡಿಗನಾಗಿಯೂ ಸಹ ಅದು ನಮಗೆ ಕಂಟೆಂಟಲ್ಲಿ ವಾಯ್ಸ್ ಓವರ್ ಏನಿರಲ್ಲ ಕನ್ನಡದಲ್ಲಿ, ಆದರೆ ಇಡೀ ವಿಶ್ವದಲ್ಲಿ ಇವರ ಕ್ರಿಯೇಟಿವಿಟಿ ಮಾತಾಡ್ತಿದೆ. ಕನ್ನಡಿಗನ ಬುದ್ಧಿವಂತಿಕೆ, ಕ್ರಿಯೇಟಿವಿಟಿ ಇವತ್ತು ವಿಶ್ವದಲ್ಲಿ ಮಾತಾಡ್ತಿದೆ. ವಿಶ್ವದ ನಾನಾ ಮೂಲೆಯಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನೋಡ್ತಾ ಇದ್ದಾರೆ. ಒಂದಷ್ಟು ಸಂದರ್ಶನ ಏನು ಎತ್ತ ಎಲ್ಲ ಇವತ್ತು ಇವ್ರ ಜೊತೆ ಭಾಳ ಟೈಮ್ ಕಲಿಬೇಕು ಅಂತಿದ್ದೀನಿ. ರಾಜಕಾರಣಿಗಳಾದ್ರು ಒಂದು ಅರ್ಧ ಗಂಟೆ 1 ಅವರ್ ಸಂದರ್ಶನ ಮಾಡ್ತಿದ್ದೆ, ಈಗ ಜಾಸ್ತಿ ಹೋಗಾಗಿದೆ. ಎಸ್, ಬನ್ನಿ ಇನ್ನೂ ಭಾಳಷ್ಟು ಏನೇನೋ ಇದೆ ಲೆಕ್ಕಾಚಾರ. ಇನ್ನೊಂದು ನೋಡಿ, ಇವಾಗ ಹಕ್ಕಿಗಳಲ್ಲಿ ಯಾವುದೋ ರೋಡಲ್ಲಿ ಹಕ್ಕಿಗಳು ಕೂಗ್ತಿರೋದಲ್ಲ, ಇವರೇ ಸಾಕಿರೋ ಪಕ್ಷಿಗಳು ಕರೀತಿದಾವೆ ಇವ್ರನ್ನ. ಬನ್ನಿ ಹೋಗೋಣ. ಸೊ ಇನ್ನೊಂದು ಇದು ಆಕ್ಚುಲಿ ಹೇಳಿದ್ರೆ ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿ ಪೇಪರ್ ಪ್ಲೇನ್ ಎಲ್ಲರೂ ಆಟ ಆಡಿರ್ತೇವೆ, ಪ್ರತಿಯೊಬ್ಬರು ಆಟ ಆಡೋದು. ಬಟ್ ನಮಗೂ ಗೊತ್ತಾಗಿರದೆ ನನ್ಗೆ ಏನ್ ಗೊತ್ತಿದೆಯೋ ಇನ್ನೊಬ್ರು ಕಲಿಸ್ಕೊಟ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತೇಳಿ ನಮ್ಗೆ ಮುಂಚೆ ಗೊತ್ತೇ ಇರಲಿಲ್ಲ. ಯೂಟ್ಯೂಬ್ ಬಂದು ಸುಮಾರು ವರ್ಷಗಳಾದ ತಕ್ಷಣ ಯೂಟ್ಯೂಬ್ ಬಗ್ಗೆ ನಮಗೂ ಅರ್ಥ ಆಗಿರೋದು. ನಮಗೂ PGಯಲ್ಲಿ ಈ ಥರ ಚಿಕ್ಕದೇನಾದ್ರು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಜನ ನಕ್ಕೋದವ್ರು ಇದ್ದಾರೆ, ಏನ ಚಿಕ್ಕ ಮಕ್ಳು ಆಟ ಆಡ್ಕೊಂಡು ಕುತ್ಕೊಂಡಿರ್ತಾನೆ ಅಂತಂದು. ಸೊ ಬಟ್ ನಮ್ಗೆ ಅಲ್ಲಿಂದ ಶುರುವಾಗಿರೋದು ಯೂಟ್ಯೂಬ್ ಜರ್ನಿ ಅಂದ್ರೆ ಏನು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ಹೇಳ್ಬೇಕಂತಂದ್ರೆ ನನಗೆ ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ ಕೊಡುವ ಇದು ಹೇಳ್ಬೇಕಾದ್ರೆ ಒಂದು ಮಾತನ್ನು ಪ್ರಾರಂಭಿಕ ಹಂತದಲ್ಲಿ ಹೇಳಿದೆ, ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ. ಹೌದು, 10,000 ಸಂಬಳಕ್ಕೆ 10 ವರ್ಷದ 4 ಕೋಟಿ ಗಳಿಸಿದ್ರಿ ಅಂತ. 10,000 ಸಂಬಳ ಇರೋ ವ್ಯಕ್ತಿ 10 ವರ್ಷಕ್ಕೇನೋ 40,000 50,000 ಆಗ್ಬೋದು ಸೂಪರ್ವೈಸರ್, ಹಂಗೆ ಆಗಿ. ಅದು ಅವರು 60 ವರ್ಷದ ಜೀವನಕ್ಕೆ 1 ಲಕ್ಷ 1.5 ಲಕ್ಷ ಅವತ್ತಿನ ಜೀವನಕ್ಕೆ ತಲುಪಬಹುದೇನೋ. 1 ಲಕ್ಷದಂಗೆ ಇವತ್ತಿಂದ ಲೆಕ್ಕ ಹಾಕಿದ್ರು 25 ವರ್ಷದ ಒಬ್ಬ ಯುವಕ 60 ವರ್ಷ ರಿಟೈರ್ಮೆಂಟ್ ಅನ್ಕೊಂಡ್ರೆ 35 ವರ್ಷ ಕೆಲಸ ಮಾಡ್ಬೋದು. 35 ವರ್ಷಕ್ಕೆ 1 ಲಕ್ಷ ಸಂಬಳದಂಗೆ ಲೆಕ್ಕ ಹಾಕೊಂಡ್ರೆ ಎಷ್ಟಾಗುತ್ತೆ? ವರ್ಷಕ್ಕೆ 12 ಲಕ್ಷ, 10 ವರ್ಷಕ್ಕೆ 1 ಕೋಟಿ 20 ಲಕ್ಷ, 20 ವರ್ಷಕ್ಕೆ 2 ಕೋಟಿ 40 ಲಕ್ಷ, 30 ವರ್ಷಕ್ಕೆ 3 ಕೋಟಿ 60 ಲಕ್ಷ, ಹೆಚ್ಚು ಕಮ್ಮಿ 4 ಕೋಟಿ. ಅದು 60 ವರ್ಷ ಕೆಲಸ ಮಾಡಿದ್ರೆ, ಅದು ಇವತ್ತಿಂದ 1 ಲಕ್ಷ ಇದ್ರೆ. ಆದ್ರೆ ಇವರು 10 ವರ್ಷಕ್ಕೆ ಧೈರ್ಯ ಮಾಡಿದ ಪರಿಣಾಮ 10,000 ಸಂಬಳ ಬದಾಯ್ತಾಳಪ್ಪ, ರಿಸ್ಕ್ ತಗೊಳ್ಳೋಣ. ಸೊ ಹಾಗಾಗಿ ಮಿಸ್ ಮಾಡದೆ ಈ ವಿಡಿಯೋ ಎಲ್ಲಾ ಸೀರೀಸ್ ಎಪಿಸೋಡ್ಗಳನ್ನ ನೋಡಿ, ನಿಮ್ಮದಷ್ಟು ಐಡಿಯಾ ಬರುತ್ತೆ. ಸರಿ ಏನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನನ್ನ ಪರ್ಸನಲ್ ಲೈಫ್ ಗ್ರಾಫು. 2006ರಲ್ಲಿ ನಾನು ಮೋರ್ ಮೆಗಾ ಸ್ಟೋರ್ ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಆಗಿ ವರ್ಕ್ ಮಾಡ್ತೀನಿ. 6 9 ಸಾರಿ 2009 ಅಲ್ಲಿ ನನಗೆ ಫಸ್ಟ್ 3,500 ಸಂಬಳ ಇತ್ತು. 2009ರಲ್ಲಿ 3,000 ಸಂಬಳ. ಆಮೇಲೆ ಅಲ್ಲಿಂದ ಬಿಟ್ಬಿಟ್ಟು 2 ವೀಲರ್ ಶೋರೂಮ್ಗೆ ಬಜಾಜ್ ಶೋರೂಮ್ ಅಂತ ಹೇಳಿ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದೆ 2012 ಅವಾಗ ನನಗೆ 6,500. 2015 ಇನ್ನೊಂದು ಯಮಾ ಶೋರೂಮ್ ಅಂತ ಅದನ್ನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸೇರ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಇಲ್ಲಿ ಆಡ್ ಆಗಿ ಶುರು ಮಾಡ್ತಾರೆ ರೆವಿನ್ಯೂ. ಯಾಕಂದ್ರೆ ನಾನು 2014 ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ 16 ಬರೋಷ್ಟಲ್ಲೇ ನಾನು ಸ್ಯಾಲ್ರಿನ ಬಿಟ್ಬಿಟ್ಟೆ, ಸಂಬಳ ಬಿಟ್ಬಿಟ್ರಿ, ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟೆ. ಅಲ್ಲಿಂದ ಶುರುವಾಗಿದ್ದು ನನ್ನ ಯೂಟ್ಯೂಬ್ ಗ್ರಾಫ್ ಈ ಥರ. ಸೊ 16 ಇಯರ್ ಎಂಡಲ್ಲಿ ನಾನು ಫುಲ್ ಟೈಮ್ ಬಂದೆ. 2017 ಹಿಂಗಾಗಿದೆ. ಕರ್ನಾಟಕ ಟಿವಿ ಶುರುವಾಗಿದ್ದು 2017 ಸೆಪ್ಟೆಂಬರ್ 12ನೇ ತಾರೀಕು. ಇವರೆಲ್ಲ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಬಂದಾಗ ನಾವು ಕುತೂಹಲಕ್ಕೆ ಶುರು ಮಾಡಿದವಾಗ. ಸೊ ಈಗ ಕರ್ನಾಟಕ ಟಿವಿ ನೀವೇನ್ ನೋಡ್ತಿದ್ದೀರಲ್ಲ, ಕರ್ನಾಟಕ ಟಿವಿಗಿಂತ 4-5 ಪಟ್ಟು ಗಳಿಕೆ ಮತ್ತೆ ಎಫರ್ಟ್ ಒಬ್ರೆ ಒನ್ ಮ್ಯಾನ್ ಆರ್ ಸಿಂಗಲ್. ನಾನು ಟೀಮ್ ಕಟ್ಕೊಂಡಿದ್ದೀನಿ. ಎಸ್ ಸರ್. ನಂದು ಒರಿಜಿನಲ್ ಅಂದ್ರೆ ನನ್ನ ರಿಯಲ್ ಲೈಫ್ ಅಲ್ಲಿ ಗ್ರಾಫ್. ನೀವು ಅನ್ಕೊಂಡಿದ್ರಾ ಸ್ಕೂಲ್ ಡೇಸ್ ಅಲ್ಲಿ ಮತ್ತೆ ಕಾಲೇಜ್ ಡೇಸ್ ಅಲ್ಲಿ ನಾವೇನಾರು ಈ ತರ ಆಗ್ತೀನಿ ಅಂತ ಗೊತ್ತಿತ್ತಾ? ಸರ್ ನಾನು ಚಿಕ್ಕ ವಯಸ್ಸಿಂದನೇ ನನ್ಗೊಂದು ಆಸೆ ಇತ್ತು ಪೊಲಿಟಿಷಿಯನ್ ಆಗ್ಬೇಕು ಅಂತೇಳಿ, ರಾಜಕಾರಣಿ ಆಗ್ಬೇಕು. ಹೌದು. ಯಾವ ಜಿಲ್ಲೆ ಬರುತ್ತೆ? ನಮ್ದು ಬಿಜಾಪುರ ಇಂಡಿ ತಾಲೂಕು ಇಂಡಿ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ನಾನು ನಮ್ಮ ತಂದೆಗೆ ಅಂದಾಗ ನಮ್ಮ ತಂದೆ ಅಂದ್ರು ಮೆಟ್ಟಿಂದ ಹೊಡಿತೀನಿ. ಯಾಕಂದ್ರೆ ಅವಾಗ ತುಂಬಾ ಜನ ಒಂದು ಪೊಲಿಟಿಷಿಯನ್ ಅಂದ್ರೆ ಒಂದು ಬ್ಯಾಡ್ ಇಂಟೆನ್ಷನ್ ತರ ನೋಡೋರೆ.
ದುಡ್ಡು ತಿಂತಾರೆ ಅದು ತಿಂತಾರೆ ಅಂತೇಳಿ ಹಿಂಗೆಲ್ಲ ಈಗ ಬರುತ್ತೆ ನಿಮ್ ಕ್ಷೇತ್ರದಲ್ಲಿ ಯಶವಂತರಾಯಗೌಡ ಪಾಟೀಲ್ ಸರ್ವಮಗಲಿ ಯಶವಂತ ಹಾಲಿ MLA ದಯಾಸಾಗರ್ ಪಟೇಲ್ ಟಿಕೆಟ್ ಟ್ರೈ ಮಾಡ್ತಿ ಸಿಕ್ಕಿಲ್ಲ ರಾಜಗೌಡ ಹಿಂಗೆಲ್ಲ ಇದಾರೆ. ರಾಜಕಾರಣ ಯಾರಪ್ಪನ ಮನೆ ಸ್ವತ್ತೇನಲ್ಲ, ರಾಜಕಾರಣ ದುಡ್ಡಿರೋರ್ ಮನೆ ದುನಿಯಾ ಏನಲ್ಲ. ಕರೆಕ್ಟ್. ಊರು ಉದ್ಧಾರ ಮಾಡ್ತಿರೋ ಮನಸ್ಥಿತಿ ಇರೋ ಯಾರು ಬೇಕಾದ್ರೆ ರಾಜಕಾರಣ ಮಾಡ್ಬೋದು. ಎಸ್, ಅದ್ರ ಬಗ್ಗೆ ಏನು ಇದಿಲ್ಲ. ಬಟ್ ರಾಜಕಾರಣಿ ಆಗ್ಬೇಕು ಅನ್ಕೊಂಡಿದ್ರಿ, ರೋಚಕವಾದ ಜರ್ನಿ ಶುರು ಮಾಡಿ. ಇಲ್ಲ, ಇದು ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಬೇಸಿಕಲಿ ಫೈನಾನ್ಷಿಯಲ್ ಇಶ್ಯೂ ಇದೆ ಅಂತ ಅಂದ್ಬಿಟ್ಟೆ. ಸೊ ಫಸ್ಟ್ ನಮ್ಮ ಬ್ರದರ್ ಸ್ಟಾರ್ಟ್ ಮಾಡಿದ್ರು 2012 ಅಲ್ಲಿ. ಅವರು ಸ್ವಲ್ಪ ವರ್ಷ ಆದ ತಕ್ಷಣ ಅಂದ್ರೆ 1 ವರ್ಷ ಆದ ತಕ್ಷಣ ನನಗೆ ಹೇಳಿದ್ರು, ನೀನು ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೋದು ಅಂತಂದು. ನಾನು ಏನಪ್ಪ ಇಲ್ಲದೆ ಇರೋದೆಲ್ಲ ಹೊಸದಾಗಿ ಹೇಳ್ತಿದ್ದಲ್ಲ, ಯೂಟ್ಯೂಬ್ ಅನ್ನೋದು ನಮ್ಗೆ ಗೊತ್ತಿತ್ತು, ವಿಡಿಯೋ ನೋಡೋಕೆ ಅದನ್ನ ಮಾಡೋಕ್ಕಾಗುತ್ತೆ ಅಂತ ಏನೋ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಹೀಗೆ ಮನೆಗೆ ಸಂಡೇ ಹೋಗ್ತಿರ್ಬೇಕಂದ್ರೆ ಅವ್ರು ಒಂದು ಟೈಮ್ ಹೇಳಿದ್ರು, ಇಲ್ಲ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು ನೋಡ್, ನನಗೆ $2 ಬಂದಿದೆ ಅಂತಂದ್ರು. ನಾನು ಕುತ್ಕೊಂಡಾಗ ನನ್ಗೆ 6,500 ಸಂಬಳ ಬರ್ತಿತ್ತು. $2 ಹೇಳ್ತಾನಲ್ಲ ಇವನು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿದ್ರೆ $120. ನನ್ನ ಮನ್ಸಲ್ಲಿ ನೀವು ನಂಬೋದಿಲ್ಲ, ನನ್ನ ಮನ್ಸಲ್ಲಿ ನಾನೇ ನಕ್ಕೊಂಡ್ ಬಂದಿದ್ದೀನಿ. $120 ನನ್ಗೆ 6,500 ಬರ್ತಿದೆ, ಇವ್ನು ನೋಡಿ ನಮ್ಮ ಅಣ್ಣಗೆ 1.5 ಲಕ್ಷ ಸಂಬಳ ಬರ್ತಿದೆಲ್ಲ ಅಂತಂದು ಅವಾಗ ಅನ್ಕೊಂಬಂದಿದ್ದು. ಬಟ್ ಯಾವಾಗ ಅವ್ರಿಗೆ ದುಡ್ಡು ಬರಕ್ ತಿಂಗಳಿಗೆ ಅಂತ ಶುರು ಆಯ್ತೋ ಅವಾಗ ನನಗೆ ಸ್ಲೋ ಆಗಿ ಅರ್ಥ ಆಯ್ತು. ಪ್ಲಸ್ ನನ್ಗೆ ಅರ್ಥ ಆದ್ರೂ ಕೂಡ ಕಂಡೀಷನ್ ಅಂದ್ರೆ ನಂದು ಓದಕ್ ಬರ್ತಿದ್ದಿಲ್ಲ ಅಷ್ಟೊಂದು, ಬರೆಯಕ್ಕೆ ಲ್ಯಾಪ್ಟಾಪ್ ಅಂತೂ ಅಷ್ಟೊಂದು ಏನು ಬರ್ತಿರ್ಲಿಲ್ಲ. ಅವ್ರು ನನಗೆ ನಾನು ಥರ್ಮಕೋಲ್ ಪ್ಲೇನ್ಗಳು ಮಾಡ್ತಿದ್ದೆ ತುಂಬ, ಅಂದ್ರೆ ನನ್ನ ಓನ್ ಮೈಂಡಿಂದ ಮಾಡ್ತಿದ್ದೆ, ಯಾರು ಸಪೋರ್ಟು ತೋತಿದ್ದಿಲ್ಲ. ಅವ್ರು ಒಂದು ಮಾತು ಹೇಳಿದಾಗ ನೀನು ಇದರಿಂದನೇ ಯಾಕೆ ಶುರು ಮಾಡಬಾರ್ದು ಅಂತಂದಾಗ ಅಲ್ಲಿಂದ ನಾನು ಅದು ಆ್ಯಕ್ಚುಲಿ ತಗೊಂಡೆ. ನನ್ನ ಚಾನಲ್ ಸ್ಟಾರ್ಟ್ ಆಗಿದೆ ಹೇಳಿದ್ರೆ ಪೇಪರ್ ಪ್ಲೇನಿಂದ ಅಂತ. ಪೇಪರಿಂದ ಯಾಕೆ ಶುರು ಮಾಡಿದೆ ಅಂದರೆ PG ಅಲ್ಲಿ ನೀವು ಥರ್ಮಕೋಲ್ ಉಜ್ಜಕ್ಕೆ ಬಿಡಲ್ಲ, ಬೈಯಕ್ಕೆ ಶುರು ಮಾಡಿದ್ರೆ. ಸೊ ಫಸ್ಟ್ ಪೇಪರಿಂದ ಶುರು ಮಾಡೋಣ ಅಂತಂದ್ಬಿಟ್ಟು ಅಲ್ಲಿಂದ ಜರ್ನಿ ಶುರು ಮಾಡ್ಕೊಂಡೆ. ಸೊ ಅವ್ರು ಮುಂಚೆ ನನಗೆ ಬೇರೆ ಬೇರೆ ಕಡೆ ಎಲ್ಲ ಹೇಳಿದ್ರು, ಅಲ್ಲಿ ಕೆಲಸ ಮಾಡು, ಈಗ ಯಾವಾಗ ನಮ್ಮ ಸಂಬಳ ಕಡಿಮೆ ಇರುತ್ತೋ ಒಂದು ಅಣ್ಣ ಆಗಿ ತಮ್ಮನು ಮುಂದೆ ಬರಲಿ ಅಂತ ಹೇಳೋದು ಸಹಜ. ಸೊ ಅಲ್ಲಿ ಮಾಡು ಇಲ್ಲಿ ಮಾಡು ಪ್ರತಿ ಟೈಮು. ಆ್ಯಕ್ಚುಲಿ ನಮ್ಮ ಅಣ್ಣ ಯೂಟ್ಯೂಬ್ ಹಿಂಗೆ ಹೇಳ್ತಾರೆ ಅನ್ಕೊಂಡು ನಾನು ತುಂಬ ನೆಗ್ಲಿಜೆನ್ಸ್ ಮಾಡಿದ್ದು. 1.5 ವರ್ಷ ಏನೋ ಅವ್ರ ಮಾತು ಕೇಳಿರ್ಲಿಲ್ಲ. ನಾನು ಕೇಳಿದ್ದ ಅಂದರೆ ಇನ್ನೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ಓವರ್ ಅರ್ನಿಂಗ್ ಮಾಡ್ಬೋದು. ಇಲ್ಲ, ನನಗೆ ನಾವೆಲ್ಲ ಪಬ್ಲಿಕ್ ಟಿವಿ ಕೆಲಸ ಮಾಡ್ಬೇಕಾದ್ರೆ ಕಿರಿಕೀರ್ತಿ ಅವ್ರು ಫಸ್ಟ್ ಯೂಟ್ಯೂಬರ್ ಕರ್ನಾಟಕದಲ್ಲಿ, ಯೂಟ್ಯೂಬ್ ಫೆಸ್ಟ್ಗೆಲ್ಲ ಹೋಗ್ತಾರೆ. ಯೂಟ್ಯೂಬರ್ ಓಕೆ ಏನೋ ಮಾಡ್ತಾರೆ ಇದು, ಅವ್ರೇನು ಆ ಥರ ಎಕ್ಸ್ಪ್ಲೈನ್ ಏನು ಕಿರಿಕೀರ್ತಿ ಏನೇ ಇರಲಿಲ್ಲ. ಕರ್ನಾಟಕ ಸ್ಟುಡಿಯೋ ಅಂತ ನಮ್ಮ ಫ್ರೆಂಡ್ ಬಸವರಾಜ್ ಕಾಳೆ ಅಂತ ಕೊರಟಗೆರೆ ಅವರು, ಅವ್ರೀಗ ನ್ಯೂಸ್ ಫಸ್ಟ್ ಚಾನಲ್ ವರ್ಕ್ ಮಾಡಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ ಒಳಗೆ. ಆತ ನಂಗೆ ಗೆಳೆಯ ನಂಗೆ ದುಡ್ಡು ಬರ್ತಿದೆ ಅಂತ 2017 ಮಾತು, ದುಡ್ಡು ಬರ್ತಿದೆ ಗೆಳೆಯ ನೋಡು ಅಂತ. ಹೌದಾ, ಬರ್ತಿದ್ಯಾ? ಯಾವ್ಯಾವ್ದೋ ವಿಡಿಯೋ ಹಾಕಿದ್ರೆ ಲೈಕ್ ಅಂದ್ರೆ ಕಾಮಿಡಿ ಪ್ರಾಣೇಶ್ ಶೋ. ಹೌದಾ, 2017 ಸೆಪ್ಟೆಂಬರ್ 12 ನಾವು ಶುರು ಮಾಡಿದ್ದು. ಸರ್ ನಮಗೂ ಗೊತ್ತಿಲ್ಲ. ಅದಾದ್ಮೇಲೆ ಈಗ ಮಸ್ತ್ ಮಗ ಏನು ಅಮರ್ ಪ್ರಸಾದ್ ಚಾನಲ್ ಆಗಿಲ್ಲ, ಸೊ ಅದು ಡೈಲಿ ವ್ಯೂವರ್ ಅಂತ ಅದನ್ನ ನಾನು ಸ್ಟಾರ್ಟ್ ಮಾಡಿದೆ. ಇಲ್ಲ ಮಾಡ್ಗುರು, ನಾನು ನನ್ ಬರ್ತಿರೋದು ಗುರು ನನ್ ದುಡ್ಡು ಬರ್ತಿದೆ. ನನ್ನ ಫ್ರೆಂಡ್ ಅಮರ್ ಅಕ್ಷಯ್ ಅಂತಿದ್ದಾರೆ, ಅಮರ್ ಮಸ್ತ್ ಮಗ ಅಮರ್ ಬೈಲಿ ಅವ್ನು ಟಿವಿನ ಆಂಕರ್ ಇದ್ದ ಅಮರ್. ಬಾಯ್ಲಿ ಅಮರ್ ನೋಡು ದುಡ್ಡು ಬರ್ತಾಯಿದೆ ಅನ್ಬಿಟ್ಟು ನಮ್ಮ ಪಬ್ಲಿಕ್ ಟಿವಿಲಿದ ಅಕ್ಷಯ್ ಕೂರ್ಸ್ಕೊಂಡು ಇಬ್ರು ಹೇಳ ಅಮರ್ ಡೈಲಿ ವ್ಯೂವರ್ ಶುರು ಮಾಡಿ. ಆಮೇಲೆ ಮಸ್ತ್ ಮಗ 2019 ಫುಲ್ ಫ್ಲೆಡ್ಜಿಂಗ್. ನಿಮ್ಗೆ ಹೆಂಗ್ ನಿಮ್ಮ ಅಣ್ಣ ನಿಮ್ಗೆ ಸಜೆಸ್ಟ್ ಮಾಡಿದ್ರು, ನನ್ಗೆ ಈ ವಿಷಯದಲ್ಲಿ ಅಣ್ಣ ನನಗೆ ಬಸವರಾಜ್ ಕಾಳೆ ತಿಳಿಸ್ಬೇಕು. ಕಿರಿಕೀರ್ತಿ ಯೂಟ್ಯೂಬರ್ ಗೊತ್ತು, ಅವರೆಲ್ಲ ಮಾಡ್ತಾವ್ರೆ, ಬಟ್ ನಮ್ಗೆ ಅವ್ರು ದುಡ್ಡು ಬರುತ್ತೆ ಇವೆಲ್ಲ ಬರುತ್ತೆ ಅನ್ನೋ ಗೈಡ್ ಏನೇ ನಮ್ಗೆ ಇದು ಮಾಡಿರಲಿಲ್ಲ. ಬಟ್ ನಾವು ಯೂಟ್ಯೂಬರ್ ಕಿರಿಕೀರ್ತಿ ಫಸ್ಟ್ ನಮ್ಮ ಜೊತೆ ಇದ್ದವ್ರು ಗೊತ್ತಾಗಿತ್ತು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಬಟ್ ಬಸವರಾಜ್ ಕಾಳೆ ಅವ್ರ ದುಡ್ಡು ಬಂತು, ಅವ್ರು ನನ್ಗೆ ಹೇಳಿದ್ರು ಹೆಂಗ್ ನಿಮ್ಮಣ್ಣ ಹಿಂಗ್ ಮಾಡಿದ್ರು ಹಂಗೆ. ಬಟ್ ನೀವು ಫುಲ್ ಫ್ಲೆಡ್ಜ್ ಈ ಕಡೆ ಬಂದು ನಿಂತಾಗ ಅದೇ ಏರುಗತಿ ಇಲ್ಲ. ಯಾಕಂದ್ರೆ ನಿಮ್ಗೆ ನಾನಾಗ್ಲೇ ಹೇಳಿದೆ 10,000 ಸಂಬಳ ಆಯ್ತು, ಅದನ್ನ ಕ್ವಿಟ್ ಮಾಡಿ ಇಲ್ಲಿ ಬಂದ್ರಿ. ಇವತ್ತು 4 ಕೋಟಿ ರೂಪಾಯಿ ಯೂಟ್ಯೂಬ್ ನಿಮ್ಗೆ ರೆವಿನ್ಯೂ ಕೊಟ್ಟು. ಕರೆಕ್ಟ್ ಸರ್. ನಮ್ಮ ಮತ್ತೊಂದು ನಂಬಿಕಸ್ಥ ಸಂಸ್ಥೆ, ನಾನು ಬೇರೆ ಯಾವ್ದು ಪ್ಲಾಟ್ಫಾರ್ಮ್ ನಂಬಲ್ಲ, ಯೂಟ್ಯೂಬ್ ನಂಬ್ತೀನಿ. ಯೂಟ್ಯೂಬ್ ನಂಬ್ತೀನಿ. 4 ಕೋಟಿ ರೂಪಾಯಿ ಅಥವಾ $5 ಲಕ್ಷ ರೆವಿನ್ಯೂ ರಿಸೀವ್ ಮಾಡ್ಕೊಂಡಿದ್ದೀನಿ. ಈಗ ಇತ್ತ ಗ್ರಾಫು ಏನಾರ ವೇರಿಯೇಷನ್ಸ್ ಇತ್ತ ಸರ್? ಅದು ಹೆಂಗಾತಂದ್ರೆ ನಿಮ್ಗೆ 2017 ನಾನು ಫುಲ್ ಟೈಮ್ ಬಂದಲ್ಲ, ಅವಾಗ ಶುರುವಾಗಿದ್ದು ನಮ್ ಪ್ಲೇನ್ ಟೇಕ್ ಆಫ್ ಆಯ್ತು ಅಂತ. 17, 18, 19 3 ವರ್ಷ ನೀವು ನಂಬೋದಿಲ್ಲ, ಒಂದು ದಿವಸನೂ ಕೂಡ ಹಾಳು ಮಾಡ್ದೇನೆ ದಿನಾಲು ಒಂದೊಂದು ವಿಡಿಯೋ ಹಾಕ್ತಿದ್ದೆ. 3 ವರ್ಷ ನಾನ್ ಸ್ಟಾಪ್. ನಿಯರ್ಲಿ 1000 days. ಹೌದು. ಸೊ ನಾನು ನಾನ್ ಸ್ಟಾಪ್ ವಿಡಿಯೋಗಳು ಹಾಕಿದ್ದು ಅವಾಗ್ಲೇನೆ. ಸೊ ಅವಾಗ್ಲೇ ನನ್ನ ಚಾನಲ್ ಒಂದು ಹೈಕಲ್ಲಿ ತಗೊಂಡೋಗ್ಬಿಟ್ಟೆ. ಬಟ್ 2019 ಆದ ತಕ್ಷಣ ನನಗೆ ಪರ್ಸ್ನಲ್ ಅದೇ ವರ್ಕ್ ಮಾಡಿ ಒಂದು ಸ್ವಲ್ಪ ಪೇನ್ ಎಲ್ಲ ಶುರು ಆಯ್ತು. ಆಮೇಲೆ ಇನ್ನೊಂದು ಏನಾಯ್ತು, ನಾನು ಅವಾಗ ಬ್ಯಾಚುಲರ್ ಇದ್ದೆ, ತಲೆ ತುಂಬಾ ಓಡ್ತಿದ್ದೆ. ಯಾಕಂದ್ರೆ ನಂದು ಮೈಂಡ್ ಹೆಂಗಂದ್ರೆ
ನಾನು ತುಂಬ ಕೂಲಾಗಿ ಕಾಮ್ ಆಗಿರಬೇಕು, ಶಬ್ದ ಬರಬಾರ್ದು, ಬೇರೆಯವ್ರು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಅವಾಗ ನನ್ನ ಮೈಂಡು ಒಂದೊಂದು ದಿವಸ ನೀವು ನಂಬೋದಿಲ್ಲ 10-15 ಪ್ರಾಜೆಕ್ಟ್ ಮೈಂಡಿಗೆ ಬಂದ್ಬಿಡೋದು. ಆ 10-15 ಪ್ರಾಜೆಕ್ಟು ಮೈಂಡಲ್ಲಿ ನೆನ್ಪಿಟ್ಕೊಳಕ್ಕಾಗಲ್ಲ, ಎಲ್ಲ ಬುಕ್ಕಲ್ಲಿ ಕುತ್ಕೊಂಡು ಎಲ್ಲ ಗೀಚ್ ಹೊಡೆದ್ಬಿಡೋದು. ಬಟ್ ನನಗೊಬ್ಬನಿಗೆ ಗೊತ್ತಾಗ್ತಿತ್ತು ಕಾನ್ಸೆಪ್ಟ್ ನಾನು ಏನು ಮಾಡಬೇಕು ಏನು ಅಂತಂದ್ಬಿಟ್ಟು ರಫ್ ಆಗಿ ಜಸ್ಟ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ತಿದ್ದೆ. ಈಗ ಒಂದೇನೋ ಇದು ಮಾಡಬೇಕು, ಸುಮ್ಮನೆ ಶೇಪ್ ತಗೊಂಡ್ಬಿಡ್ತಿದ್ದೆ. ಬಟ್ ಇದನ್ನ ಶೇಪ್ ಬುಕ್ಕಲ್ಲಿ ತೆಗ್ದಿದ್ದೆ. ಬಟ್ ಇಮ್ಯಾಜಿನೇಷನ್ ಬಂದ್ಬಿಟ್ಟು ಮೈಂಡಲ್ಲಿ ಓವರ್ ಟೈಮ್ ಆಗ್ತಿದೆ ನಾನು. ಅಂದರೆ ಹಿಂಗೆ ಬರಬೇಕು, ಈ ಶೇಪೇ ಬರಬೇಕು, ಈ ಥರನೇ ಹಿಂಗಿರಬೇಕು, ಲೆಂತ್ ಇರಬೇಕು. ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ನಿಮಗೆ ಎಜುಕೇಷನ್ ಏರೋ ಮಾಡಲಿಂಗ್ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಒಯ್ದು ಕೊಟ್ಬಿಟ್ರೆ ಇದು ರಾಂಗ್ ಅಂತ ಹೇಳ್ತಾರೆ. ಕರೆಕ್ಟಾ? ಇವರು ಅದಕ್ಕೆ ಫ್ಲೈ ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ಬೋದು. ಬಟ್ ನೀವು ಸ್ವಂತವಾಗಿ ಬಿಲ್ಡ್ ಮಾಡ್ತೀರಲ್ಲ, ನೀವು ಫ್ಲೈ ಮಾಡ್ಬೋದು. ಅದು ಎಜುಕೇಷನ್ನು ನಿಮಗೆ ಕ್ಯಾಲ್ಕುಲೇಷನ್, ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಇರುತ್ತೆ ಅವರಿಗೆ. ಏನೋದು ಫ್ಯೂಸಲಾಜ್, ಇದು ಬಾಡಿ ಎಷ್ಟಿರಬೇಕು, ವಿಂಗ್ ಎಷ್ಟಿರಬೇಕು, ಏರೋಡೈನಮಿಕ್ ಎಷ್ಟಿರಬೇಕು ಅಂತಂದ್ಬಿಟ್ಟು. ಬಟ್ ನಾವು ಹಾಬಿ ಏನಾಗುತ್ತೆ, ಏನೋ ಒಂದು ಸುಮ್ಮನೆ ಕ್ರಿಯೇಟ್ ಮಾಡಿಬಿಟ್ಟು, ಅಂದರೆ ನಮ್ಮದು ಸುಮ್ಮನೆ ಒಂದು ಹಾಬಿ ಅಂತ ಕ್ರಿಯೇಟ್ ಮಾಡಿಬಿಟ್ಟು ನಾವು ಫ್ಲೈ ಮಾಡಿಬಿಡ್ತೇವೆ. ಬಟ್ ಅವರೆಲ್ಲ ಈ ಥರದ್ದೆಲ್ಲ ತೋರಿಸ್ಬಿಟ್ರೆ ಅದು ಫ್ಲೈನೇ ಆಗಲ್ಲ ಅಂದ್ಬಿಡ್ತಾರದು. ಸೊ ಈ ಥರ ಆಗಿರೋದು. ಬಟ್ ನನಗೆ ಅದೇ ನಾನು ಹೇಳ್ದಂಗೆ ಪಿ ಜಿಯಲ್ಲಿ ಇದ್ದಾಗಲೇ ನನ್ನ ತಲೆ ತುಂಬಾ ಓಡಿರೋದು, ನನ್ನ ಚಾನಲ್ ಅವಾಗಲೇ ಬಿಲ್ಡ್ ಮಾಡಿರೋದು. ಮದುವೆ ಆದ ವರ್ಷ ಏನೋ ಮಕ್ಕಳು ಇರಲಿಲ್ಲ, ಹಾಗಾಗಿ ಸ್ವಲ್ಪ ವರ್ಕ್ ಮಾಡಿದೆ. ಯಾವಾಗ ಫ್ಯಾಮ್ಲಿ ಅಂತ ಬಂತು, ಮಕ್ಕಳು ಅಂತೇಳಿ ಬರುತ್ತೋ ಅವಾಗ ಮೈಂಡ್ ಏನಾಗುತ್ತೆ, ಡೈವರ್ಟ್ ಆಗಕ್ಕೆ ಶುರು ಮಾಡುತ್ತೆ. ಯೂಸಲಿ ನನ್ನದು ಮೈಂಡ್ ಸೆಟ್ ಹಾಗೆ ಇರೋದಂದರೆ ನಾನು ತುಂಬ ಪೀಸ್ಫುಲ್ ಸೈಲೆಂಟ್ ಆಗಿದ್ರೆ ಮಾತ್ರ ತಲೆ ಓಡೋದು. ಸೊ ಅದಾದ ತಕ್ಷಣ 19 ಬಂದ ತಕ್ಷಣ ನನಗೆ ಅದೇ ಅಲ್ಲಿವರೆಗೂ ನನ್ನ ಚಾನಲ್ ಫುಲ್ ಪಿಕಪ್ಪಲ್ಲೇ ಇತ್ತು. ಸ್ವಲ್ಪ ಸ್ಲೋ ಆಗಿ ಪೇನ್ ಶುರು ಆದಾಗ ನಂದು ಮುಂಚೆ ಅದೇ ಪೇಪರಿಂದ ಶುರು ಮಾಡಿದ ಚಾನಲ್ಲು, ಆಮೇಲೆ ನೆಕ್ಸ್ಟ್ DC ಮೋಟ್ರ್ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ, ಚಿಕ್ಕ ಚಿಕ್ಕ ಪ್ರಾಜೆಕ್ಟು. ಅದು ಆದ ತಕ್ಷಣ ಬಂದ್ಬಿಟ್ಟು ಸ್ವಲ್ಪ ಇದು ಎಲ್ಲ ಏನಾಯ್ತು ಅಂತಂದರೆ 19 ಆದ ತಕ್ಷಣ ಇದು ಈ ಥರ ಪ್ರಾಜೆಕ್ಟ್ಗಳೆಲ್ಲ ಮಾಡಿದ್ದು. ಇದು ಬಂದ್ಬಿಟ್ಟು ತುಂಬ ಜನ ಮಾಡಲ್ಲ, ಇದು ತುಂಬ ಜನ ಇಷ್ಟನೂ ಪಡಲ್ಲ ಇದು, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟು, ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಏನಾಯಿತು, 2021 ಆದ ತಕ್ಷಣ ಇದನ್ನು ಶುರು ಮಾಡಿದೆ. ಸೊ ಅಲ್ಲಿಂದ ನನ್ನ ಚಾನಲ್ ಸ್ಲೋ ಆಗಿ ಲ್ಯಾಂಡಿಂಗ್ ಬರೋಕ್ಕೆ ಶುರು ಮಾಡ್ತದೆ. ಓಕೆ, ಬಟ್ ಅಪ್ಡೇಟ್ ಆದ್ಮೇಲೆ ಸ್ಲೋ ಆಯಿತು. ಹೌದು, ಏನಾಗುತ್ತಂದರೆ ನಾವು ಸ್ಟಾರ್ಟ್ ಮಾಡಿದ್ದು ಚಿಕ್ಕ ಏಜ್ ಮೈಂಡ್ ಸೆಟ್ ಇರೋದ್ರಿಂದ. ಪೇಪರ್ ಪ್ಲೇನು ಎಲ್ಲರೂ ಮಾಡೋದು ಚಿಕ್ಕ ಮಕ್ಕಳೇನೆ, ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳು ನೋಡೋದು ಚಿಕ್ಕ ಮಕ್ಕಳೇನೆ. ಈಗ ನಾನು ಈ ಕಾರು ತೋರಿಸ್ತಿದ್ದೀನಿ ನೋಡಿ, ಈ ಕಾರು ಸರ್ ಅದಕ್ಕಿಂತ ಮುಂಚೆ ಇದೇ ಪೇಪರ್ ಪ್ಲೇನು ನಂದು 2015 ಹಾಕಿದ್ದೆ. 15 ಪೇಪರ್ ಪ್ಲೇನ್ ಮಾಡಿ. ಹೌದು, ಇದು 2015 ಇಲ್ಲಿಂದಾನೇ ನನ್ನ ರೆವಿನ್ಯೂ ನನಗೆ ಬರಕ್ಕೆ ಶುರುವಾಗಿರೋದು.